ಸ್ವಲ್ಪ ಗ್ಯಾಪ್ ಆಗಿತ್ತು ಸಂತು ಅವ್ರಿಗೆ, ಏನಾದರೂ ಹೊಸತನ್ನು ಮಾಡಬೇಕು ಅನ್ನೋವಂಥ ಒಂದು ರನ್ ಅವರು. ಹೌದು ಸರ್, ಹೌದು. ಅವರ ಇನ್ವಾಲ್ವ್ಮೆಂಟ್ ಸರ್ ಆ್ಯಕ್ಚುಲಿ ಅವರು ಗಣಪದೇ ಆಗಲಿ ಕಥೆನೇ ಆಗಲಿ ಸ್ವಲ್ಪ ಅಂತರ ಇಟ್ಕೊಂಡೇ ಸಿನಿಮಾ ಮಾಡಿದ್ರು. ಅಂದರೆ ಸ್ವಲ್ಪ ಕಥೆಲಿ ಚೂಸ್ ಇದ್ದಾರೆ ಅವರು. ಅಂದರೆ ಅವರು ಅಷ್ಟು ಭಾಳ ಸುಲಭವಾಗಿ ಅವರು ಕಥೆನೂ ಒಪ್ತಿರ್ಲಿಲ್ಲ. ಬಟ್ ಅವ್ರ ತಂದೆ ಫೈನಲ್ ಮಾಡಬೇಕಾಯ್ತು. ಆಮೇಲೆ ಇವರು ಕತೆ ಕೇಳಿಬಿಟ್ಟು ಫೈನಲ್ ಮಾಡ್ತಾಯಿದ್ರು. ಈ ಕಥೆನ ಅವರು ಒಂದೇ ಸಲ ಒಪ್ಕೊಂಡ್ರು. ಬಟ್ ಅದನ್ನು ಹಂತವಾಗಿ ನೋಡಿಕೊಂಡು ಅಂದರೆ ಅದಕ್ಕೆ ತಯಾರಿ ಮಾಡಿಕೊಂಡು ಚಿತ್ರೀಕರಣಕ್ಕೆ ಭಾಗವಹಿಸಿದ್ರು. ಭಾಳ ಇಷ್ಟಪಟ್ಟು. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಸಂತೋಷ್ ಅವರು ಗಣಪ ಕ್ರಿಯೇಟಿವ್ದಲ್ಲಿ ಏನಿದೆ ಅದಕ್ಕಿಂತ ಡಿಫ್ರೆಂಟಾಗಿ ಈ ಸಿನಿಮಾದಲ್ಲಿ ನಾವು ತೋರಿಸಿದ್ದೀವಿ. ಅವ್ರ ಪರ್ಫಾರ್ಮೆನ್ಸು ಅಷ್ಟೇ ಚಿತ್ರಕ್ಕೆ ಭಾಳ ಹೊಂದ್ಕೊಂಡಿದೆ. ಲಬ್ಬು ಡಬ್ಬು ಸಾಂಗ್ ನೋಡ್ತಾ ಇದ್ವಿ. ಸಂತು ಅವ್ರದ್ದು ರಂಜಿನಿ ಅವ್ರದ್ದು ಲವ್ ಕಾಂಬೋ ಒಂಥರ ಬೇರೆ ಥರ ಕಾಣಿಸ್ತಾ ಇದೆ. ಸ್ಪೆಷಲಿ ಆ ಸಾಂಗ್ ಬಗ್ಗೆ ಏನಾದರೂ ಹೇಳೋದಿದ್ರೆ ಸರ್, ಅದನ್ನು ಸಾಂಗ್ ಬಂದು ನಾವು ಇಲ್ಲೇ ಇದು ಫಿಲ್ಮ್ ಸಿಟಿಲೇ ಶೂಟ್ ಮಾಡಿದ್ದು. ಅದನ್ನು ರಂಜಿನಿ ರಾಘವನ್ನು ಮತ್ತು ಸಂತೋಷ್ ಅವ್ರದ್ದು ಕಲೈ ಮಾಸ್ಟ್ರು ಕೊರಿಯೋಗ್ರಫಿ ಮಾಡಿದ್ದು. ಅದ್ಭುತವಾಗಿ ಬಂದಿದೆ. ಒಂದು ದೊಡ್ಡ ಸೆಟ್ ಹಾಕ್ಬಿಟ್ಟು ಈ ಸಾಂಗ್ನ ನಾವು ಶೂಟ್ ಮಾಡಿದ್ದು. ಬಟ್ ನಮ್ಮ ಸಂತೋಷ್ ಅವ್ರದ್ದು ಏನು ಅಂತಂದರೆ ಒಂದೊಂದು ಸಿನಿಮಾದಲ್ಲೂ ಒಂದೊಂದು ಸಾಂಗು ಹಿಟ್ ಸಾಂಗು ಅದು ಮೆಮೊರಬಲ್ ಸಾಂಗ್ ಆಗುತ್ತೆ ಅಂತ. ಈ ಸಿನಿಮಾದಲ್ಲೂ ರವಿ ಬಸ್ರೂರ್ ಅವರು ಮ್ಯೂಸಿಕ್ ಮಾಡಿರೋದು. ಈ ಸಾಂಗ್ ಈಗಲೇ ಸ್ವಲ್ಪ ಎಲ್ಲ ಕಡೆಯೂ ಮೆಚ್ಚುಗೆ ಪಡೆದು ಸ್ವಲ್ಪ ಚೆನ್ನಾಗಿ ಹಿಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಸರ್. ಸಾಕು. ಗುರುಸಿದ್ದೇಶ್ವರ ದರ್ಶನ ಆಯಿತು ಮೊನ್ನೆ. ಪ್ರಮೋಷನ್ಸ್ ಯಾವ ರೀತಿ ಪ್ಲ್ಯಾನ್ ಮಾಡಿ ಸರ್? ಇಲ್ಲ, ಒಂದು ಸಾಂಗ್ನ ನಾವು ಗಂಗಾವತಿಲಿ ಉತ್ತರ ಕರ್ನಾಟಕದಲ್ಲಿ ಅಂದರೆ ನಮ್ಮ ನಿರ್ಮಾಪಕರು ಆ ಭಾಗದವರಾಗಿರೋದ್ರಿಂದ ಅಲ್ಲೇ ಸ್ಥಳೀಯವಾಗಿ ನಾನು ಬಿಡುಗಡೆ ಮಾಡಬೇಕು ಅಂತ ಅಲ್ಲಿ ಬಂದಿದ್ದು ಒಂದು ರೆಸ್ಪಾನ್ಸು ತುಂಬ ನಮಗೆ ಒಂಥರ ಹುಮ್ಮಸ್ಸು ಬಂತು. ಅಂದರೆ ಒಳ್ಳೆ ರೆಸ್ಪಾನ್ಸು ಸಿಕ್ತು ಜನಗಳಿಗೆ. ಅಂದರೆ ಎಂಜಾಯ್ ಮಾಡಿದ್ರು ಆ ಸಾಂಗ್ನೆಲ್ಲ. ಬಟ್ ಒಂದು 5-6 ಸಾವಿರ ಜನ ಸೇರಿದ್ರು ಸರ್. ಒಂದು ದೊಡ್ಡ ಗ್ರೌಂಡಲ್ಲಿ ಗ್ರ್ಯಾಂಡಾಗಿ ಜೋರಾಗೆ ಮಾಡಿದ್ರು. ಅಂದರೆ ಎಲ್ಲ ಕಡೆಯೂ ಎಕ್ಸ್ಪೆಕ್ಟೇಷನ್ ಇದೆ ಸರ್ ನಮ್ಮ ಸಿನಿಮಾ ಬಗ್ಗೆ. ಆ ಎಕ್ಸ್ಪೆಕ್ಟೇಷನ್ನ ನಾವು ಯಾವತ್ತೂ ಮೋಸ ಮಾಡಲ್ಲ. ಈ ಸಿನಿಮಾ ನೋಡಿದ್ರೆ ಅವರು ಖುಷಿ ಪಟ್ಕೊಂಡೆ ಆಚೆ ಹೋಗಬೇಕು, ಆ ಥರ ಮಾಡಿದ್ವಿ. ಡಿಫ್ರೆಂಟು ಸಬ್ಜೆಕ್ಟು. ಕೊನೆಯದಾಗಿ ಸರ್, ಒಂದು ರೀತಿ ಸತ್ಯಮು ಪ್ಯಾನ್ ಇಂಡಿಯನ್ ರಿಲೀಸ್ ಅಂತಲೇ ಹೇಳ್ಬೋದು. ಏನಕ್ಕೆ 3 ಭಾಷೆಯಲ್ಲಿ ಬರ್ತಾ ಇದೆ. ಹೌದು. ಅಂದರೆ ಈಗ ನೀವು ಕನ್ನಡಕ್ಕೆ ಒಂದು ಕಥೆನ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ, ಅದನ್ನು ಈಗ ತಮಿಳು ತೆಲುಗು ಆಡಿಯನ್ಸ್ ಯಾವ ರೀತಿ ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ. ಬೇರೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರೋದೊಂದು ಕಡೆ ಆದರೆ ಪ್ರಮೋಷನ್ನು ಯಾವ ರೀತಿ ರೀಚ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಆಡಿಯನ್ಸ್ಗೆ ಏನು ಹೇಳ್ತೀವಿ ಸರ್? ಇಲ್ಲ, ಇದು ಆ್ಯಕ್ಚುಲಿ ಇದು ಕತೆ ಬಂದು ಎಲ್ಲ ಭಾಷೆಗೂ ಅನುಗುಣವಾಗಿರೋಂಥ ಒಂದು ಕತೆ. ಹಂಗಾಗಿ ಒಂದು ಯೂನಿವರ್ಸಲ್ ಇರೋದ್ರಿಂದ ಇದನ್ನು ನಾವು ತೆಲುಗಿಗೂ ಅಂದರೆ ನಾವು ನೇರವಾಗೇ ಮಾಡಿದ್ವಿ ಈ ಸಿನಿಮಾನ. ತೆಲುಗು ಒಂದು ಶಾಟ್ ತೆಗೆದ್ರೆ ಕನ್ನಡ ಒಂದು ಶಾಟ್ ತೆಗಿತಾಯಿದ್ದು. ಆ ಥರದೇ ಸಪ್ರೇಟೇ ತೆಗೆದಿರೋದು. ಇದನ್ನು ಈಗ ತಮಿಳಿಗೂ ಇದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ನಡೀತಾ ಇದೆ ಸರ್. ಎಲ್ಲ ಆ ಥರ ತಮಿಳಿಗೂ ಭಾಷೆಗೂ ತರಬೇಕು ಈ ಸಿನಿಮಾನ ಅಂತ ಅಂದ್ಬಿಟ್ಟು. ಹಾಗಾಗಿ ಸ್ವಲ್ಪ ತೆಲುಗು ಆರ್ಟಿಸ್ಟ್ಗಳನ್ನೆಲ್ಲ ನಾವು ಸ್ವಲ್ಪ ಬಳಸ್ಕೊಂಡಿದ್ದೀವಿ. ಯಾಕೆಂತಂದ್ರೆ ಅಲ್ಲೂ ಸ್ವಲ್ಪ ಮುಖ ಪರಿಚಯ ಇರೋಂಥ ತೆಲುಗು. ಯಾಕೆಂದರೆ ಎಲ್ಲ ಹೊಸ ನಟರುಗಳು ಅಂತ ಅನಿಸ್ಬಾರ್ದು ಅಂತ ಅಂದ್ಬಿಟ್ಟು ಆ ಥರ ಸಪೋರ್ಟಿಗಾಗಿ ಸಯಾಜ್ ಶಿಂದೆ ಅವರು, ನಮ್ಮ ಸುಮನ್ ಅವರು, ಹಾಗೆ ಇನ್ನು ಆಮೇಲೆ ನಮ್ಮ ಪವಿತ್ರ ಲೋಕೇಶ್ ಅವರು, ಅವಿನಾಶ್ ಅವರು ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಹಾಕೊಂಡು ಚೆನ್ನಾಗಿ ಮಾಡಿದ್ದೀವಿ ಸಿನಿಮಾ. ರಿಲೀಸು ಯಾವಾಗ ಎಕ್ಸ್ಪೆಕ್ಟ್ ಮಾಡಬೇಕು ಸರ್? ಇದನ್ನ ರಿಲೀಸಿಂದು ನಾವು ಅಂದರೆ ಕನ್ಫರ್ಮ್ ಡೇಟ್ ಇನ್ನು ಫಿಕ್ಸ್ ಮಾಡಿದೆ ಸರ್. ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.